ಸ್ನೇಹಿತರೆ, ನೀವೆಲ್ಲ ಕಾತರದಿಂದ ನಿರೀಕ್ಷೆ ಮಾಡ್ತಾ ಇರುವಂಥ ಎಕ್ಸಿಟ್ ಪೋಲನ್ನು ತಮ್ಮೆದುರಿಗೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ತೀರ ಕುತೂಹಲಕಾರಿಯಾಗೂ ಇಲ್ಲ, ತೀರಾ ನಿರಾಶಾಜನಕವಾಗಿಯೂ ಇಲ್ಲ. ಹಾಗಂತ 100ಕ್ಕೆ 100 ಇದು ನಿಖರವಾದಂಥದ್ದು ಎಕ್ಸಿಟ್ ಪೋಲು ಅಂತ ಹೇಳೋ ಹಾಗಿಲ್ಲ. ಒಂದು ದಿಟ ಏನಪ್ಪ ಅಂತಂದರೆ, ಜನರ ಚಿತ್ತ ಯಾವ ನಡೆಯತ್ತ ಎನ್ನುವುದು ಇದರಿಂದ ಸ್ಪಷ್ಟ ಆಗುತ್ತೆ. ನಾನು ಕಳೆದ ಹಲವು ವರ್ಷಗಳಿಂದ ಗಮನಿಸ್ತಾ ಬಂದಿರುವಂಥ ಎಕ್ಸಿಟ್ ಪೋಲ್ನ ಒಟ್ಟು ಸಾರ ಏನಪ್ಪ, ಒಟ್ಟು ತಾತ್ಪರ್ಯ ಏನಪ್ಪ ಅಂದರೆ ಮೂಡ್ ಆಫ್ ದ ನೇಷನ್ ಏನು ಅನ್ನುವುದನ್ನು ಅದು ಸ್ಪಷ್ಟವಾಗಿ ಹೇಳಬಲ್ಲದು. ಬಹಳಷ್ಟು ಸಲ ವ್ಯತಿರಿಕ್ತವಾದ ಫಲಿತಾಂಶಗಳು ಬಂದಿದ್ದಾವೆ. ಬಂದಾಗಲೂ ಕೂಡ ನಾವು ಅದನ್ನು ಇದೇ ರೀತಿಯಾಗಿ ಸ್ವೀಕಾರ ಮಾಡಿದಂಥವರು. ಆದರೆ 4ನೇ ತಾರೀಕಿನ ಫಲಿತಾಂಶ ಏನಿದೆ ಅದು ಸ್ಪಷ್ಟವಾದದ್ದು, ಅದು ವಾಸ್ತವಿಕವಾದದ್ದು. ಅಂಥದ್ದೊಂದು ಡಿಸ್ಕ್ಲೇಮರ್ನೊಂದಿಗೆ ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ನಾನು ಪ್ರಾರಂಭದಲ್ಲಿ ಹೇಳಿದೆ ನಿಮಗೆ ಏನಂತ, ಇದು ನಿರಾಶಾದಾಯಕ ಅಲ್ಲ, ವಿಶೇಷವಾದಂಥ ಕುತೂಹಲವನ್ನು ಕೆರಳಿಸುವಂಥದ್ದು ಅಲ್ಲ ಅಂತ. ಯಾವ ಕಾರಣಕ್ಕೆ ಹೇಳಿದೆ ಅಂದರೆ, ನಡೆದಿರುವಂಥ ಎಲ್ಲ ಚುನಾವಣೆಗಳ ಬಗ್ಗೆ ನಮಗೆ ಸ್ಪಷ್ಟವಾದಂಥ ಒಂದು ನಿಲುವು ಈಗ ನಮ್ಮ ಮನಸ್ಸಿನೊಳಗೆ ಆಗೋಗಿರುತ್ತೆ. ಎರಡನೇದಾಗಿ ನಡೆದಂಥ ವಿದ್ಯಮಾನಗಳು ಕೂಡ ಅದಕ್ಕೆ ಪೂರಕವಾಗಿದ್ದವು. ಉದಾಹರಣೆಗೆ ಅಸ್ಸಾಂನ ಚುನಾವಣೆಯನ್ನು ತೆಗೆದುಕೊಳ್ಳಿ. ಅಸ್ಸಾಂನ ಚುನಾವಣೆಯನ್ನು ಕಾಂಗ್ರೆಸ್ಸು ಬಹಳ ಛಾತಿಯೊಂದಿಗೆ, ಅಂದರೆ ಹೋರಾಟದ ಕೆಚ್ಚನ್ನು ಇಟ್ಕೊಂಡು ಮಾಡತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿದ್ವಿ. ಗೌರವ್ ಗೊಗೊಯ್ ಎನ್ನುವಂಥ ಸ್ಥಳೀಯ ವ್ಯಕ್ತಿಯನ್ನು ಬಿಡಲಾಗಿತ್ತು. ಆತನ ತಂದೆ ಕೂಡ ಒಂದು ಕಾಲಿಗೆ ಮುಖ್ಯಮಂತ್ರಿಯಾಗಿದ್ದಂಥವರು. ಮುಸಲ್ಮಾನರ ಬಾಹುಳ್ಯ ಇತ್ತು. ಇದರ ಮಧ್ಯೆ ಕೊನೆಯ ಕ್ಷಣದಲ್ಲಿ ಪವನ್ ಖೇಡಾ ಒಂದು ದೊಡ್ಡದಾದ ಎಡವಟ್ಟನ್ನು ಮಾಡಿದರು. ಆ ಎಡವಟ್ಟನ್ನೇ ಇಟ್ಟುಕೊಂಡು ಅದನ್ನು ದೊಡ್ಡದಾದಂಥ ಪ್ರತಿತಂತ್ರವನ್ನು ಹೆಣೆದರು ಹಿಮಂತ ಬಿಸ್ವ ಶರ್ಮಾ. ಮಜಾ ನೋಡಿ, ಸ್ಪರ್ಧಿ ಮತ್ತು ಪ್ರತಿಸ್ಪರ್ಧಿ, ಒಂದು ಕಡೆ ಹಿಮಂತ ಬಿಸ್ವ ಶರ್ಮಾ, ಮತ್ತೊಂದು ಕಡೆ ಗೌರವ್ ಗೊಗೊಯ್. ರಾಹುಲ್ ಗಾಂಧಿ ಸರಿಯಾಗಿ ಪ್ರಚಾರಕ್ಕೆ ಹೋಗಲಿಲ್ಲ. ಗೌರವ್ ಗೊಗೊಯ್ ಕೊನೆಯ 3 ದಿವಸ ಎಲ್ಲಿದ್ದಾರಂತ ಯಾರಿಗೂ ಗೊತ್ತೇ ಆಗಲಿಲ್ಲ. ಯಾವ ಕಾಂಗ್ರೆಸ್ಸು ಕಿಚ್ಚನ್ನು ಇಟ್ಟುಕೊಂಡು ಮುಲ್ಲಾಗಳ ಮೇಲೆ ನಿರ್ಭರ ಆಗಿರುವಂಥ, ಮುಸಲ್ಮಾನರ ಮೇಲೆ ನಿರ್ಭರ ಆಗಿರುವಂಥ ಕಾಂಗ್ರೆಸ್ಸು ಹೋರಾಟ ಮಾಡಿ ಭಾರತೀಯ ಜನತಾ ಪಾರ್ಟಿಗೆ ದೊಡ್ಡ ಏಟನ್ನು ಕೊಡುವ ಪ್ರಯತ್ನವನ್ನಾದರೂ ಮಾಡಬಹುದಿತ್ತು. ಅದು ಮಾಡಲಿಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ ಅಂತ ಎಲ್ಲ ಎಕ್ಸಿಟ್ ಪೋಲ್ಗಳು ಕಣ್ಣೆದುರಿಗೆ ಹೇಳ್ತಾ ಇದ್ದಾವೆ. ಜೊತೆಗೆ ವಾಸ್ತವಿಕವಾಗಿ ಅಲ್ಲಿ ನಡೆದಿರುವಂಥ ವಿದ್ಯಮಾನಗಳು ನಮಗೆ ಅದನ್ನು ಸ್ಪಷ್ಟಪಡಿಸಿದ್ದಾವೆ. ಪವನ್ ಖೇಡಾ ಪ್ರಕರಣ ಭಾಳ ದೊಡ್ಡ ಮಟ್ಟದ ಟೂಲ್ ಕಿಟ್ ಆಗತ್ತೆ ಅಂತ ಕಾಂಗ್ರೆಸ್ ಭಾವಿಸಿತ್ತು. ಆದರೆ ಅದನ್ನು ಯಾವ ರೀತಿ ಹೊಡೆದ್ರು ಹಿಮಂತ ಬಿಸ್ವ ಶರ್ಮಾ ಅಂದರೆ, ಪವನ್ ಖೇಡಾ ಅಡಕ್ಕೊಂಡು ಕೂಡಬೇಕು, ಆತ ಪರಾರಿಯಾಗುವ ಮಟ್ಟಿಗೆ ಆತನ ಮೇಲೆ ಪ್ರತಿದಾಳಿಯನ್ನು ಮಾಡಿದರು. ಅದು ಚುನಾವಣೆಯಲ್ಲಿ ಭಾಳ ದೊಡ್ಡ ಮಟ್ಟದ ಯಶಸ್ಸನ್ನು ಇವತ್ತು ಅಸ್ಸಾಂನಲ್ಲಿ ಅವರಿಗೆ ನೀಡಿದೆ ಅಂತ ಎಕ್ಸಿಟ್ ಪೋಲ್ಗಳು ಹೇಳ್ತಾ ಇದ್ದಾವೆ. ನೀವು ತಾಳೆ ಹಾಕಲಿಕ್ಕೆ ಆಗೋದಿಲ್ಲ. ಅಸ್ಸಾಂನ ಎಕ್ಸಿಟ್ ಪೋಲ್ನ ಫಲಿತಾಂಶ ಇದೆಯಲ್ಲ, ಇದನ್ನು ನೀವು ತಾಳೆ ಹಾಕಲಿಕ್ಕೆ ಆಗಲಾರದಷ್ಟು ವ್ಯತ್ಯಾಸದಲ್ಲಿ ಹಿಮಂತ ಬಿಸ್ವ ಶರ್ಮಾ ಮುಂದಿದ್ದಾರೆ. ಒಂದಷ್ಟು ಉದಾಹರಣೆಗಳನ್ನು ನಿಮ್ಗೆ ಹೇಳ್ತೇನೆ. ಕೇವಲ ಅಸ್ಸಾಮದು ಮಾತ್ರ ಹೇಳ್ತೇನೆ. ಪಶ್ಚಿಮ ಬಂಗಾಳದ್ದು ನೀವೆಲ್ಲ ಕಾಯ್ತಾ ಕೂತಿದ್ದೀರಿ, ಅದು ಗೊತ್ತಿದೆ. ತದನಂತರ ಅದನ್ನೇ ಹೇಳ್ತೇನೆ. ಉಳಿದ ಯಾವ ಚುನಾವಣೆಗಳ ಬಗ್ಗೆ ನಾವು ಹೆಚ್ಚು ಒಲವನ್ನು ತೋರಿಸ್ಬೇಕಾದಂಥ, ಆಸ್ಥೆಯನ್ನು ಇಟ್ಕೋಬೇಕಾದಂಥ, ಭಾಳ ದೊಡ್ಡ ಮಟ್ಟದ ನಿರೀಕ್ಷೆಯನ್ನು ಇಟ್ಕೋಬೇಕಾದಂಥವು ಏನಾಗಿರಲಿಲ್ಲ. ಆಕ್ಸಸ್ ಮೈ ಇಂಡಿಯಾ ಅನ್ನುವಂಥ ಕಂಪ್ನಿದೇನಿದೆ, ಆಜ್ ತಕ್ನವ್ರು ಮಾಡ್ತಾರಲ್ಲ, ಅದರ ಫಲಿತಾಂಶದ ಪ್ರಕಾರ ಭಾರತೀಯ ಜನತಾ ಪಾರ್ಟಿ 88ರಿಂದ 100 ಸೀಟುಗಳನ್ನು ಗಳಿಸುತ್ತೆ ಅಸ್ಸಾಂನಲ್ಲಿ. ಹಿಮಂತ ಬಿಸ್ವ ಶರ್ಮಾ ಆ ಮಟ್ಟಿಗೆ ಪ್ರಚಂಡ ಗೆಲುವನ್ನು ಪಡೀತಾರೆ. ಕಾಂಗ್ರೆಸ್ಸಿನ ಸಂಖ್ಯೆ ಎಷ್ಟು? 1/4 ಆಫ್ ಹಿಮಂತ ಬಿಸ್ವ ಶರ್ಮಾ, ಅಂದರೆ 24 ಸ್ಥಾನದಿಂದ 36 ಸ್ಥಾನಕ್ಕೆ ಅವರು ಸಮಾಧಾನ ಪಟ್ಟುಕೊಳ್ಳಬೇಕು. ಹತ್ರನೂ ಬರಲಾರದ ಹಾಗೆ ಧೂಳಿಪಟ ಮಾಡುವ ಹಾಗೆ ಹಿಮಂತ ಬಿಸ್ವ ಶರ್ಮಾ ಕಾಲ್ಚೆಂಡು ಒಗೆದ ಹಾಗೆ ಒಗೆದು ಓಡಿಸಿದ್ದಾರೆ ಕಾಂಗ್ರೆಸ್ ಪಕ್ಷವನ್ನು ಅಸ್ಸಾಂನಲ್ಲಿ. ಇನ್ನು 5 ವರ್ಷ ಮಾತಾಡೋಂಗಿಲ್ಲ. 10 ವರ್ಷಗಳ ಕಾಲ ಆಡಳಿತವನ್ನು ಮಾಡಿದ್ದಾರೆ ಹಿಮಂತ ಬಿಸ್ವ ಶರ್ಮಾ, ಮರಿಬೇಡಿ. ಆಡಳಿತ ವಿರೋಧಿ ಅಲೆ ಇದ್ದರೆ ಅವರಿಗೆ ಪ್ಲಸ್ ಆಗಬೇಕಾಗಿತ್ತು. ಮುಸಲ್ಮಾನರ ಧ್ರುವೀಕರಣ ಆಗಿದ್ದರೆ ಅವ್ರಿಗೆ ಪ್ಲಸ್ ಆಗಬೇಕಾಗಿತ್ತು. ಹಿಮಂತ ಬಿಸ್ವ ಶರ್ಮಾ ಅವರ ಹೇಳಿಕೆಗಳು ಪರಿಣಾಮವನ್ನು ಬೀರಬೇಕಾಗಿತ್ತು. ಮುಸಲ್ಮಾನರ ಓಟೇ ನನಗೆ ಬೇಡ ಅಂತ ಹೇಳಿದರು. ನಿಮ್ಮ ಬಗ್ಗೆ ನಾನು ತಲೆನೇ ಕೆಡಿಸ್ಕೊಳ್ಳಲ್ಲ, ನೀವು ಓಟ್ ಹಾಕದೇ ಇದ್ದರೂ ನನಗೇನು ಬೇಜಾರಿಲ್ಲ ಅಂತ ಮುಸಲ್ಮಾನರಿಗೆ ಹೇಳಿದರು. ಹಾಗೆ ಹೇಳಿದ ವ್ಯಕ್ತಿ ಈ ರೀತಿಯಾದಂಥ ಫಲಿತಾಂಶವನ್ನು ನಿರೀಕ್ಷೆ ಮಾಡ್ತಾರೆ ಅಂದರೆ ಯಾವ ಮಟ್ಟಿನ ಅಭಿವೃದ್ಧಿ ಕೆಲಸವನ್ನು ಹಿಮಂತ ಬಿಸ್ವ ಶರ್ಮಾ ಮಾಡಿರ್ಬೋದು, ಹೇಗೆ ಜನರ ಒಲವನ್ನು ಗಳಿಸಿರ್ಬೋದು, ಸುಮ್ಮನೆ ಅರ್ಥ ಮಾಡ್ಕೋಬೇಕಾದ ಸಂದರ್ಭ. ಎರಡನೇದು ರಿಪಬ್ಲಿಕ್ ಟಿವಿ ಅವ್ರು ಮಾಡುವಂಥ ಪಿ ಮಾರ್ಕ್ ಅನ್ನುವಂಥ ಒಂದು ಸಂಸ್ಥೆಯ ಸಮೀಕ್ಷೆ ಹೇಳುತ್ತೆ, ಭಾರತೀಯ ಜನತಾ ಪಾರ್ಟಿಗೆ 82ರಿಂದ 94 ಸೀಟುಗಳು ಬರ್ತವೆ ಅಂತ ಹೇಳ್ತಾರೆ. ಹಿಂದೆ ನಾ ಹೇಳಿದ್ದು ಆಕ್ಸಿಸ್ ಮೈ ಇಂಡಿಯಾದಲ್ಲಿ 88ರಿಂದ 100, ಇವರು 82ರಿಂದ 94 ಸೀಟುಗಳು ಬರ್ತವೆ ಅಂತ ಹೇಳ್ತಾರೆ.
ಜೊತೆಗೆ ಈ ಚಿಂದಿ ಅಲಯನ್ಸ್ ಇದೆಯಲ್ಲ ಕಾಂಗ್ರೆಸ್ಸು, ಅವ್ರದ್ದು 30ರಿಂದ 40 ಸೀಟುಗಳಿಗೆ ಅವರು ಸಮಾಧಾನ ಪಟ್ಟುಕೊಳ್ಳಬೇಕು. 30% ಸೀಟು ಸಮಾಧಾನ ಪಟ್ಟುಕೊಳ್ಬೇಕು. ಮ್ಯಾಟ್ರೇಸ್ ಅನ್ನುವಂಥ ಇನ್ನೊಂದಿದೆ. ಈ ಮ್ಯಾಟ್ರೇಸ್ ಹೇಳುತ್ತೆ ಭಾರತೀಯ ಜನತಾ ಪಾರ್ಟಿ 85ರಿಂದ 95 ಸೀಟುಗಳನ್ನು ಗಳಿಸುತ್ತೆ. ಅಂದರೆ ಎಲ್ಲರದ್ದು ಒಂದೇ ರೀತಿಯಾದಂಥ ಫಲಿತಾಂಶ ಇದೆ. ಕಾಂಗ್ರೆಸ್ಸು 25ರಿಂದ 32 ಸೀಟುಗಳನ್ನು ಗಳಿಸಬಹುದು ಅಂತ. ಇನ್ನು ನಮ್ಮ ಮುಖ್ಯವಾದಂಥದ್ದು ಇವತ್ತು ನಡೆದಂಥ ಚುನಾವಣೆದು ಪಶ್ಚಿಮ ಬಂಗಾಳದ ಹೇಳದೆ ಹೋದರೆ ಭಾಳ ತಪ್ಪಾಗಿಬಿಡ್ತದೆ. ನಾನು ಭಾಳ ದೊಡ್ಡ ಮಟ್ಟದ ಡಿಫರೆನ್ಸ್ ಇರುತ್ತೆ ಎರಡೂ ಪಕ್ಷಗಳ ಮಧ್ಯೆ ಅಂದ್ಕೊಂಡಿದ್ದೆ. ನನ್ನ ನಿರೀಕ್ಷೆಯನ್ನು ಹುಸಿ ಮಾಡಿದ್ದಾವೆ ಈ ಎಕ್ಸಿಟ್ ಪೋಲ್ಗಳು. ನಾನು ಏನು ಅಂದ್ಕೊಂಡಿದ್ದೆ ಅಂದರೆ, ಒಂದೋ ತೃಣಮೂಲ ಕಾಂಗ್ರೆಸ್ ಯರಾಬಿರಿ ಜಾಸ್ತಿ ಸೀಟ್ಗಳನ್ನು ತೋರಿಸಿ ಭಾರತೀಯ ಜನತಾ ಪಾರ್ಟಿ ಕಡಿಮೆ ಸೀಟ್ ತೋರಿಸ್ಬೋದು, ಅಥವಾ ಭಾರತೀಯ ಜನತಾ ಪಾರ್ಟಿಗೆ ಯರಾಬಿರಿ ಸೀಟ್ಗಳು ಜಾಸ್ತಿ ತೋರಿಸಿ TMCಗೆ ಕಡಿಮೆ ಸೀಟ್ ತೋರಿಸ್ಬೋದು ಅಂದ್ಕೊಂಡಿದ್ದೆ. ಯಾಕೆಂದರೆ ನಾವು ನೋಡಿದ ಪಶ್ಚಿಮ ಬಂಗಾಳದ ಚುನಾವಣೆಯ ಫಲಿತಾಂಶಗಳು ಇಲ್ಲಿಯವರೆಗೂ 34 ವರ್ಷಗಳ ಎಡರಂಗ, 15 ವರ್ಷಗಳ ಇದು ಹಿಡಿದ್ರೆ 15 ಈ ತೃಣಮೂಲ ಕಾಂಗ್ರೆಸ್ಸು, ಇಷ್ಟು ಫಲಿತಾಂಶಗಳಲ್ಲಿ ಪಶ್ಚಿಮ ಬಂಗಾಳದವರು ಸ್ಪಷ್ಟವಾದಂಥ ನಿಲುವನ್ನು ತಳೆದಿದ್ದಾರೆ. ಒಂದೋ ದೌರ್ಜನ್ಯ ದಬ್ಬಾಳಿಕೆ ನಮಗೆ ಇರಲಿ ಪರವಾಗಿಲ್ಲ, ಅವರೇ ಅಧಿಕಾರವನ್ನು ನಡೆಸಲಿ ಅಂತ ಅವರ ತೀರ್ಪಾಗಿರುತ್ತೆ. ಇಲ್ಲದೆ ಹೋದರೆ ಯಾವುದೇ ಕಾರಣಕ್ಕೂ ಇವ್ರು ಬೇಕಾಗಿಲ್ಲ, ಕಸ ಗೂಡಿಸಿ ಬಿಸಾಕಿಬಿಡ್ತೀವಿ ಅಂತ ಹೇಳುವಂಥ ಅವರ ನಿಲುವಾಗಿರುತ್ತೆ. ನಾನು ಬೆಳಗಿನ ಸಂಚಿಕೆಯಲ್ಲಿ ಕೂಡ ಹೇಳಿದೆ, ಪಶ್ಚಿಮ ಬಂಗಾಳದ ವಿಶೇಷತೆ ಏನಂದರೆ ಮತದಾರ ಬಾಯಿಂದ ಮಾತಾಡೋದಿಲ್ಲ, ತನ್ನ ಸೀಲು ಒತ್ತುವ ಮೂಲಕ ಆತ ಏನು ಅನ್ನೋದನ್ನು ಹೇಳ್ತಾನೆ, ಬಟನ್ ಒತ್ತುವ ಮೂಲಕ ತಾನು ಏನು ಅನ್ನೋದನ್ನು ಹೇಳ್ತಾನೆ ಅಂತ. ಅಂದರೆ ಅಷ್ಟು ಗುಮ್ಮನೆ ತಮ್ಮ ಮನಸ್ಸಿನಲ್ಲೇ ರಹಸ್ಯವಾಗಿ ಇಟ್ಕೊಂಡು ಗುಪ್ತ ಮತದಾನ ಅಂದರೆ ಗುಪ್ತ ಮತದಾನದ ರೀತಿಯಲ್ಲಿ ಈತ ಮಾಡ್ತಾನೆ. ಪಶ್ಚಿಮ ಬಂಗಾಳದಲ್ಲಿ 2-3 ದೊಡ್ಡ ಬೆಳವಣಿಗೆಗಳಾದವು ಇವತ್ತು. ಮೊದಲನೇದಾಗಿ ಯಾವ ಮೊದಲನೇ ಹಂತದ ಚುನಾವಣೆಯ ಸಂದರ್ಭದಲ್ಲಿ, ಮತದಾನದ ಸಂದರ್ಭದಲ್ಲಿ ಎಲ್ಲಿಯೂ ಕೂಡ ಹಿಂಸಾಚಾರ ಆಗಲಾರದ ಹಾಗೆ ಅಲ್ಲಿಯ ಭದ್ರತಾ ಸಿಬ್ಬಂದಿ ವ್ಯವಸ್ಥೆಯನ್ನು ಮಾಡಿತ್ತು. ಅದರಿಂದ ರೋಸಿ ಹೋದಂಥ TMC ಕಾರ್ಯಕರ್ತರು ಇವತ್ತು ಅಕ್ಷರಶಃ ರಕ್ತಪಾತ ಮಾಡಬೇಕು ಅಂತಲೇ ಬೀದಿಗಿಳಿದ್ಬಿಟ್ಟಿದ್ರು. ಹೊಡೆದಾಟ ಆಗಲೇಬೇಕು, ಏನು ಬೇಕಾರಾಗಲಿ ಜೈಲಿಗೆ ಹಾಕಲಿ ಅಂತ ಇನ್ನಿಲ್ಲದ ಹಾಗೆ ಕಂಡ ಕಡೆ ಗಲಾಟೆ ಮಾಡುವ ಪ್ರಯತ್ನ ಮಾಡಿದರು. ಸಮಾಧಾನ ಏನು ಅಂದರೆ, ಗಲಾಟೆಗಳಾಗಿದ್ದು ನಿಜ, ಆದರೆ ಅದರಲ್ಲಿ ಅವರು ಯಶಸ್ವಿ ಆಗಲಿಕ್ಕೆ ಸಾಧ್ಯ ಆಗಲಿಲ್ಲ. ವಾತಾವರಣ ಪ್ರಕ್ಷುಬ್ಧಗೊಳಿಸುವುದರಲ್ಲಿ, ಉದ್ವಿಗ್ನತೆಯನ್ನು ಇಡೀ ವಾತಾವರಣದಲ್ಲಿ ನಿರ್ಮಾಣ ಮಾಡುವುದರಲ್ಲಿ ಯಶಸ್ವಿ ಆದರೆ ವಿನಃ ವೋಟ್ ಪರ್ಸೆಂಟೇಜಲ್ಲಿ ಅವರ ಯಾವುದೇ ರೀತಿಯಾದಂಥ ಅವರ ಪರಿಣಾಮ ಆಗಲೇ ಇಲ್ಲ. ಏಕೆಂದರೆ ಸಂಜೆ 5 ಗಂಟೆಯವರೆಗೆ ಬಂದಂಥ ಅಧಿಕೃತ ಫಲಿತಾಂಶದ ಪ್ರಕಾರ 90.93, ಅಂದರೆ ಸಂಜೆ 6 ಗಂಟೆವರೆಗೆ 93-94 ಆಗಿರುತ್ತೆ. ಅಂದರೆ ಮೊದಲನೇ ಹಂತದ ಚುನಾವಣೆಗೂ ಎರಡನೇ ಹಂತದ ಮತದಾನಕ್ಕೂ ಏನೂ ವ್ಯತ್ಯಾಸ ಇಲ್ಲ. ಈ ಬಾರಿ ಮತದಾರ ತಾನು ತೀರ್ಮಾನ ಮಾಡಿದಾನೆ, ನಾನು ಮತ ಹಾಕಿಯೇ ಹಾಕ್ತೇನೆ ಅಂತ. ಅದಕ್ಕೊಂದು ಕಾರಣ ಇದೆ, ಏನಂದರೆ ಇದು ಮತದಾನದ ಹಕ್ಕು ಅನ್ನೋದು ಭಾಳ ಇಂಪಾರ್ಟೆಂಟ್ ಇದು ಅಂತ ಜನರಿಗೆ ಗೊತ್ತಾಗಿದೆ. ಇದನ್ನು ಕಳ್ಕೊಂಡ್ಬಿಡ್ತೀವಿ ಅನ್ನೋಂಥ ಭಯ ಇದೆ. ನಾನು ಈ ಬಾರಿ ವೋಟಿಂಗ್ ಹೋಗಲಿಲ್ಲ ಅಂದರೆ ಮುಂದಿನ ಬಾರಿ ನನ್ನ ಹೆಸರು ಇರುತ್ತೋ ಇಲ್ಲೋ ಅನ್ನೋಂಥ ಆತಂಕ ಜನರನ್ನು ಕಾಡ್ತಾ ಇದೆ. ಆ ಕಾರಣಕ್ಕೋಸ್ಕರ ತನ್ನ ಮತದಾನದ ಹಕ್ಕನ್ನು ಚಲಾಯಿಸುವ ಮೂಲಕ ನನ್ನ ವೋಟರ್ ಐಡಿ ಅಧಿಕೃತವಾದದ್ದು ಅಂತ ತಮಗೆ ತಾವು ಸಮಾಧಾನ ಪಟ್ಟುಕೊಳ್ಳುವಂಥ ಪ್ರಯತ್ನವನ್ನು ಪಶ್ಚಿಮ ಬಂಗಾಳದ ಮತದಾರ ಮಾಡಿದ್ದಾನೆ. ಡೈಮಂಡ್ ಹಾರ್ಬರ್ ಅನ್ನುವಂಥ ಒಂದು ಸಂಸದೀಯ ಕ್ಷೇತ್ರ ಇದೆ. ಯಾರ್ದು? ನಮ್ಮ ಮಮತಾ ಬೇಗಂ ಅವರ ಅಳಿಯಂದು. ಈ ಥರದ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ ಸ್ವಾಮಿ. ಆತ 1000 ಜನ ಸುತ್ತಲೂ ನಿಂತಿದ್ದಾರೆ. ಅವನ ಸುತ್ತಲೂ ಅಲ್ಲಿರುವಂಥದ್ದು 70-80% ಮುಸಲ್ಮಾನರೇ ಅಲ್ಲಿರೋರು. ಕಾರಿನ ಮೇಲೆ ಹತ್ತಿ ನಿಂತಿದ್ದಾನೆ, ಬಿಳಿ ಪೈಜಾಮು ಜುಬ್ಬ ಹಾಕ್ಕೊಂಡಿದ್ದಾನೆ. ಹೇಳ್ತಾನೆ, ನಿಮ್ಮ ಒಬ್ಬೊಬ್ಬರನ್ನ ಹೆಂಗೆ ಹೊಡಿತೀವಿ ನಾವು ನೋಡ್ತಾ ಇರಿ, 4ನೇ ತಾರೀಕು ಮಧ್ಯಾಹ್ನ 12 ಗಂಟೆ ಆಗಲಿ ಅಂತ ಒಂದೊಂದು ಕ್ಷೇತ್ರದ ಹೆಸರನ್ನು ಹೇಳ್ತಾನೆ. ಕೈಯಲ್ಲಿ ಮೈಕ್ ಹಿಡ್ಕೊಂಡಿದ್ದಾನೆ, ಕಿರಿಚ್ತಾ ಇದ್ದಾನೆ. ಆತನ ಮೇಲೆ ಹೇಗೆ ಕ್ರಮ ಕೈಗೊಂಡಿಲ್ಲ ಅಂತ ನನಗಿನ್ನೂ ತನಕ ಅರ್ಥ ಆಗೋದಿಲ್ಲ. ಈ ಒಂದೇ ವಿಡಿಯೋ ಇಟ್ಕೊಂಡು ಆತನ ಮೇಲೆ ಕೇಸ್ ಹಾಕಿದರೆ ಆತ ಸಂಸತ್ ಸದಸ್ಯನಾಗಿದ್ದರೂ ಕೂಡ ಆತ ಜೈಲಿನಲ್ಲೇ ಇರ್ತಾನೆ. ಯಾಕೆಂದರೆ ಆತ ಪ್ರಚೋದನೆಯನ್ನು ಮಾಡ್ತಾ ಇದ್ದಾನೆ, ಆತ ಧಮಕಿ ಹಾಕ್ತಾ ಇದ್ದಾನೆ, ಆತ ಜನರಿಗೆ ಕುಮ್ಮಕ್ಕನ್ನು ಕೊಡ್ತಾ ಇದ್ದಾನೆ ಕೋಮು ದ್ವೇಷವನ್ನು ಹೆಚ್ಚಿಸಲಿಕ್ಕೆ. ಆದರೆ ಆತನ ಮೇಲೆ ಕ್ರಮ ಆಗೋದಿಲ್ಲ. ಇನ್ನೊಂದು ಉದಾಹರಣೆ ನೋಡಿದೆ, ಫಾರ್ಡಾ ಅನ್ನುವಂಥ ಕ್ಷೇತ್ರ, ಮಾಲ್ಡಾ ಅಲ್ಲ ಫಾರ್ಡಾ. ಅಲ್ಲಿ TMC ಕಾರ್ಯಕರ್ತರು ಏನು ಮಾಡಿದ್ದಾರೆ ಅಂದರೆ, ಈ ಸ್ಟಿಕ್ಕರ್ ಇರುತ್ತಲ್ಲ, ಓಟ್ ಹಾಕ್ಲಿಕ್ಕೆ ಹೋದವನು ಈ ಕಮಲದ ಚಿತ್ರ ಇರೋ ಬಟನ್ನ ಉದ್ದಕ್ಕೂ ಸ್ಟಿಕ್ಕರ್ ಅಂಟಿಸ್ಬಿಟ್ಟಿದ್ದಾನೆ. ಅಂದರೆ ಮತ್ತೊಬ್ಬ ಮತದಾರ ಒಳಗಡೆ ಹೋದರೆ ಆತನ ಓಟ್ ಹಾಕ್ಲಿಕ್ಕೆ ಕಮಲದ ಚಿತ್ರನೇ ಸಿಗೋದಿಲ್ಲ. ಅಲ್ಲಿರುವಂಥ ಒಳಗಡೆ ಬೂತ್ನಲ್ಲಿರುವಂಥ ಆಫೀಸರ್ಗಳಿದಾರಲ್ಲ, ಅವ್ರು ಏನು ಮಾಡ್ತಾ ಇದ್ದಾರೆ ಅನ್ನೋದು ಪ್ರಶ್ನೆ. ಈಗ ಅವರು TMC ಕಾರ್ಯಕರ್ತರ, ಅವರು ಮಮತಾ ಬೇಗಂ ಅವರ ಚೇಲಾಗಳ ಅನ್ನುವಂಥ ಅನುಮಾನ ಬರುವ ರೀತಿಯಲ್ಲಿ ಆತ ಭಾರತೀಯ ಜನತಾ ಪಾರ್ಟಿಯ ಪೋಲಿಂಗ್ ಏಜೆಂಟು ಮತ್ತು ಅಲ್ಲಿ ಉಮೇದುವಾರ ಕಂಪ್ಲೇಂಟ್ ಮಾಡಿದರು.
ರೀಪೋಲಿಂಗ್ ವ್ಯವಸ್ಥೆ ಆಯಿತು, ಬೇರೆ ವಿಚಾರ. ಅಂದರೆ ಈ ರೀತಿಯದಾದಂಥ ವಿದ್ಯಮಾನಗಳು ಇವತ್ತು ಕೂಡ ನಡೆದಿದ್ದಾವೆ ಅನ್ನೋದನ್ನು ತಮಗೆ ಹೇಳಲಿಕ್ಕೆ ಈ ಮಾತನ್ನು ಹೇಳಿದೆ. ಎರಡನೇದು ಜಹಾಂಗೀರ್ ಖಾನ್ ವಿಚಾರವನ್ನು ನಿಮ್ಗೆ ಹೇಳಿದೆ. ಅಲ್ಲಿ ನಮ್ಮ ಉತ್ತರ ಪ್ರದೇಶದ ಆಫೀಸರ್ ಹೋಗಿದ್ದಕ್ಕೆ ಯಾವ ರೀತಿ ಗಲಾಟೆಯನ್ನು ಇವರು ಮಾಡ್ತಾ ಇದ್ದಾರೆ, ಹೇಗೆ ಅಜಯ್ ಪಾಲ್ ಶರ್ಮಾ ಹೋಗಿದ್ದಕ್ಕೆ ಆತ ಒಂದು ಮಾತು ಹೇಳ್ತಾನೆ. ಆತ ಅಜಯ್ ಪಾಲ್ ಶರ್ಮಾ ಸಿಂಗಮ್ ಆದರೆ ನಾನು ಪುಷ್ಪ ಅಂತ ಹೇಳ್ತಾನೆ. ಒಬ್ಬ ರೌಡಿ ಯಾವ ರೀತಿಯ ಮಾತುಗಳನ್ನಾಡ್ತಾರೆ ಅನ್ನೋದಕ್ಕೆ ನಿಮ್ಗೆ ಹೇಳ್ತೇನೆ. ಈ ಹಿಂದೆ ಇದೇ ರೀತಿ ಮಾತಾಡಿದಂಥ ಶಹಜಹಾನ್ ಶೇಖ್ ಅನ್ನುವಂಥವನು ಸಂದೇಶ್ ಖಾಲಿ ವಿಚಾರದಲ್ಲಿ ಜೈಲಲ್ಲಿದ್ದಾನೆ. ಆತ ಪೊಲೀಸರು ಅರೆಸ್ಟ್ ಮಾಡಿದಾಗ ಎದೆ ಇದು ಹಿಂಗೆ ಮಾಡಿಕೊಂಡು ಓಡಾಡ್ತಾ ಇದ್ದವನು. ಅರೆಸ್ಟ್ ಮಾಡಿರೋ ವ್ಯಕ್ತಿ ಆತನ ನಡಿಗೆ ಆ ರೀತಿ ಇತ್ತು. ಇಡೀ ಪಶ್ಚಿಮ ಬಂಗಾಳದ 5 ವರ್ಷದ ಇತಿಹಾಸ ನೋಡಿ. ಪಾರ್ಥ್ ಚಟರ್ಜಿಯಿಂದ ಹಿಡಿದು ಅರ್ಪಿತಾವರೆಗೂ ಇವರೆಲ್ಲ ಜೈಲಲ್ಲಿದ್ದಾರೆ. ಒಂದೋ ದನ ಸಾಗಣೆ ಕೇಸು, ಇಲ್ಲ ಭ್ರಷ್ಟಾಚಾರದ ಕೇಸು. ಪಶ್ಚಿಮ ಬಂಗಾಳದ ಶಾಸಕರು ಮತ್ತು ಸಚಿವರು ಒಂದೋ ಭ್ರಷ್ಟಾಚಾರದ ಕೇಸಲ್ಲಿರ್ತಾರೆ, ಇಲ್ಲ ಅಂತಂದರೆ ಇವರು ಕ್ರೈಮ್ ಮಾಡಿರೋಂಥ ಅಪರಾಧಿಗಳಾಗಿರ್ತಾರೆ. ಅಂಥವ್ರನ್ನೇ ಇಟ್ಕೊಂಡು ಚಲಾವಣೆ ಮಾಡಿದಂಥವ್ರು ಮಮತಾ ಬೇಗಂ ಅವರು ಮಾತು ಹೇಳಿದರು. ಏನು ಹೇಳಿದ್ರು ಅಂದರೆ, ಬಿ ಜೆ ಪಿ ಕೋ ಆಪ್ ಮದದ್ ಕಿಯಾ ತೋ ಅಲ್ಲಾ ಆಪ್ಕಾ ಏನ್ ನಹೀ ಕರೆಗಾ, ಗುಜರಾತ್ ನಹೀ ಕರೆಗಾ, ಅಲ್ಲಾ ಕಿ ಕಸಮ್ ಆಪ್ ಕಾಫಿರೋಂ ಕಾ ಸಹಾಯ ಮತ್ ಕೀಜಿಯೆ ಅಂತ. ಮಮತಾ ಬೇಗಂ ಒಬ್ಬ ಹಿಂದೂ ಆಗಿ ಇವರೆಲ್ಲ ಹಿಂದೂಗಳ ಕಾಫಿರು, ಇವರು ಸಹಾಯ ಮಾಡಿದರೆ ಅಲ್ಲ ನಿಮ್ಮನ್ನು ಮೆಚ್ಚೋದಿಲ್ಲ ಅಂತ ಭಾಷಣ ಮಾಡಿದ್ದಾರೆ. ಇವೆಲ್ಲ ವಿಡಿಯೋಗಳು ಈಗೆಲ್ಲ ಕಡೆ ಓಡಾಡ್ತಾ ಇದ್ದಾವೆ. ಇಷ್ಟೆಲ್ಲ ಆದಮೇಲೆ ಆರ್ಯ ಪಾರ್ ಅನ್ನುವಂಥ ಫಲಿತಾಂಶ ಬರ್ಬೇಕು ತಾನೆ. ಒಂದೋ ಆಕೆ ಇರಬೇಕು, ಇಲ್ಲ ಇವ್ರು ಇರಬೇಕು ಅಂತ ಬಂದಿರೋ ಫಲಿತಾಂಶ ನೋಡಿದ್ರೆ ನಿಮ್ಗೆ ಅಚ್ಚರಿ ಆಗುತ್ತೆ. ನಿಮ್ಗೆ ಹೇಳ್ತೀನಿ, ಈ ಪಿ ಮಾರ್ಕ್ ಅನ್ನುವಂಥ ಸಂಸ್ಥೆ ಸಮೀಕ್ಷೆ ಮಾಡಿದೆಯಲ್ಲ, ಅದು ಹೇಳುತ್ತೆ ಭಾರತೀಯ ಜನತಾ ಪಾರ್ಟಿಗೆ 150ರಿಂದ 175 ಸೀಟುಗಳು ಬರ್ತಾವೆ ಅಂತ. ಅಂದರೆ ಕ್ಲಿಯರ್ ಮೆಜಾರಿಟಿ, ಸ್ಪಷ್ಟವಾದ ಬಹುಮತದೊಂದಿಗೆ ಭಾರತೀಯ ಜನತಾ ಪಾರ್ಟಿ ಗೆಲ್ಲುತ್ತೆ. ಹಾಗಾದರೆ ಟಿ ಎಮ್ ಸಿ ಸೋಲ್ಬೇಕಲ್ವಾ? ಅದಕ್ಕೆ ಬಂದಿರುವ ಸೀಟುಗಳು 118ರಿಂದ 138ರವರೆಗೂ ತೋರಿಸ್ತಾರೆ. ಅಂದರೆ ಹತ್ರ ಮಮತಾ ಬೇಗಂ ಕೂಡ ಮತವನ್ನು ಗಿಟ್ಟಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ಪಿ ಮಾರ್ಕ್ ಹೇಳುತ್ತೆ. ನಮ್ಮ ಲೆಕ್ಕಾಚಾರ ಏನಿತ್ತು, ಒಂದೋ ಭಾರತೀಯ ಜನತಾ ಪಾರ್ಟಿ ಸ್ವೀಪ್ ಮಾಡುತ್ತೆ, ಇಲ್ಲ ಮಮತಾ ಬೇಗಂ ಇಷ್ಟೆಲ್ಲದರ ಮಧ್ಯೆಯೂ ಅಲ್ಲಿ ಜನರಿಗೆ ಹಿಂಸೆ, ಅಲ್ಲಿಯ ಜನರಿಗೆ ಈ ರೀತಿಯ ಪ್ರತೀಕಾರ, ಅಲ್ಲಿಯ ಜನರಿಗೆ ರೌಡಿಸಮ್ಮೇ ಬೇಕು. ಆದ್ದರಿಂದ ಭಾರತೀಯ ಜನತಾ ಪಾರ್ಟಿಯವರು ಎಷ್ಟೇ ಲಬೋ ಹೊಡ್ಕೊಂಡ್ರು ಮತ್ತೆ ಮಮತಾ ಬೇಗಂನ ಆರಿಸ್ತಾರೆ ಅನ್ನೋದು ತೀರ್ಮಾನ ಆಗಬೇಕು. ಆರ್ಯ ಪಾರ್. ಬೆಳಗಿನ ಸಂಚಿಕೆಯಲ್ಲಿ ಹೇಳಿದೆ, ಒಂದು ಮಾತು ಹೇಳಿದೆ. ಏನಪ್ಪ ಅಂದ್ರೆ ಮರಾಠಿ ಪತ್ರಕರ್ತರ ಮಾತನ್ನು ಹೇಳಿದೆ. ಮಮತಾ ಬೇಗಂ ಗೆದ್ದರೆ ಭಾರತ ಸೋತ ಹಾಗೆ. ಏಕೆಂದರೆ ಇಡೀ ಭಾರತದ ಒಕ್ಕೊರಲ ಧ್ವನಿ ಈ ರೀತಿಯ ದೌರ್ಜನ್ಯ ದಬ್ಬಾಳಿಕೆಯನ್ನು ಮಟ್ಟ ಹಾಕಬೇಕು ಅನ್ನೋದಿದೆ. ಇಲ್ಲದೆ ಹೋದರೆ ನಮಗೂ ಪಶ್ಚಿಮ ಬಂಗಾಳಕ್ಕೆ ಏನ್ರಿ ಸಂಬಂಧ? ನಾವು ಈ ದಕ್ಷಿಣ ಭಾರತ ಈ ತುತ್ತ ತುದಿಯಲ್ಲಿದ್ದೀವಿ, ಅವರಿದ್ದಾರೆ ಆ ಕಡೆ ಪೂರ್ವ ಭಾರತದ ತುತ್ತ ತುದಿಗೆ ಅವರಿದ್ದಾರೆ. ಆ ಕಡೆ ಹೋದರೆ ಬಾಂಗ್ಲಾದೇಶ ಬರ್ತದೆ. ಅಲ್ಲಿ ಏನಾದರೂ ನಮಗೇನು ಒಂದು ದೇಶ ಎನ್ನುವಂಥ ಕಲ್ಪನೆ ಇದೆಯಲ್ಲ, ಒಂದು ಸಮಗ್ರತೆ ಅನ್ನುವ ಕಲ್ಪನೆ ಇದೆಯಲ್ಲ, ಒಂದು ಸಮಷ್ಟಿ ಪ್ರಜ್ಞೆ ಅನ್ನೋದಿದೆಯಲ್ಲ, ಒಂದು ಭಾರತೀಯತೆ, ಇವರೆಲ್ಲರೂ ನಮ್ಮ ಅನ್ನುವಂಥ ಭಾವ ಇದೆಯಲ್ಲ, ಅದು ನಮ್ಮೊಳಗಿನ ಅಂತಃಕರಣವನ್ನು ಕೆಣಕತ್ತೆ. ಈ ರೀತಿ ಅನ್ಯಾಯಕ್ಕೆ ನಾವು ಸುಮ್ಮನೆ ಇರಬಾರ್ದು ಅಂತ ನಾವು ಇಲ್ಲಿ ಕೂತ್ಕೊಂಡು ಪಶ್ಚಿಮ ಬಂಗಾಳದಲ್ಲಿ ಒಳ್ಳೆಯದಾಗಲಿ ಅಂತ ಹಾರೈಸುವ ಜನ. ಭಾರತೀಯತೆ ಅನ್ನೋದು ಅದೇ ಸ್ವಾಮಿ. ದೇಶದ ಅಭಿಮಾನ ಅನ್ನೋದಿದೆಯಲ್ಲ, ಅಭಿಮಾನ ಅಲ್ಲದು, ಭಕ್ತಿ. ಅದು ಭಕ್ತಿಯ ಪರಾಕಾಷ್ಠೆ ಅದು. ಹೀಗಾಗಿ ನಮಗೆ ಅಲ್ಲಿ ಆಗುವಂಥ ಒಂದು ಸಣ್ಣ ಪಲಕುಗಳು, ಒಂದು ಸಣ್ಣ ಧಡಕಿಗಳು ನಮ್ಮನ್ನು ವಿಹ್ವಲಗೊಳಿಸ್ತವೆ. ಇನ್ನು ಎರಡನೇದು ಹೇಳ್ತೇನೆ. ಎರಡನೇದು ಪೋಲ್ ಡೈರಿ ಅನ್ನುವಂಥ ಒಂದು ಸಂಸ್ಥೆ. ಅದು ಹೇಳುತ್ತೆ 142ರಿಂದ 170 ಸ್ಥಾನಗಳು ಭಾರತೀಯ ಜನತಾ ಪಾರ್ಟಿಗೆ ಬರ್ತವೆ. ಟಿ ಎಮ್ ಸಿಗೆ 99ರಿಂದ 127ರವರೆಗೂ ಬರ್ತವೆ ಅಂತ. ಟುಡೇಸ್ ಚಾಣಕ್ಯ ಅಂತ ಒಂದಿದೆ. ಒಂದು ಕಾಲಕ್ಕೆ ನರೇಂದ್ರ ಮೋದಿ ಬಹುಮತವನ್ನು ತೆಗೆದುಕೋತಾರೆ ಅಂತ ಹೇಳಿದ ಮೊಟ್ಟ ಮೊದಲ ಚಾನಲ್ ಅದು. ಯಾರೂ ಹೇಳಲಾರದ ಸಂದರ್ಭದಲ್ಲಿ ಹೇಳಿದ್ದು. ಅದಾದಮೇಲೆ ಭಾಳಷ್ಟು ಸಲ ಅವ್ರು ಫೇಲ್ ಆಗಿದೆ. ಬಟ್ ಅವರಿಗೆ ವಿಶ್ವಾಸಾರ್ಹತೆ ಜಾಸ್ತಿ ಇದೆ. 150ರಿಂದ 160 ಸ್ಥಾನಗಳು ಭಾರತೀಯ ಜನತಾ ಪಾರ್ಟಿಗೆ ಬರ್ತವೆ. 130ರಿಂದ 140 ಸ್ಥಾನಗಳು ಟಿ ಎಮ್ ಸಿಗೆ ಬರ್ತವೆ. ಅಂದರೆ ಅದೇ ರೀತಿಯಾದಂಥ ಪೈಪೋಟಿಯಲ್ಲಿ ಎರಡೂ ಇದ್ದಾವೆ. ಭಾರತೀಯ ಜನತಾ ಪಾರ್ಟಿ ಮುಂಚೂಣಿಯಲ್ಲಿದೆ, ಗೆಲುವು ಸ್ಪಷ್ಟವಾದ ಬಹುಮತವನ್ನು ನೀಡುತ್ತೆ ಅನ್ನುವಂಥ ಒಂದು ಸ್ಪಷ್ಟವಾದಂಥ ಈಗಿರುವಂಥ ಮನಸ್ಥಿತಿಯನ್ನು ನಾನು ಹೇಳಿದೆ, ಮೂಡ್ ಆಫ್ ದ ನೇಷನನ್ನು ಈ ಎಲ್ಲ ಸಮೀಕ್ಷೆಗಳು ಸಾರ್ತಾ ಇದ್ದಾವೆ. ಒಂದು ಸಂಸ್ಥೆ ನಾನು ಭಾಳ ಅಚ್ಚರಿಯನ್ನು ಮೂಡಿಸಿದ್ದದು, ಪೀಪಲ್ ಪಲ್ಸ್ ಅನ್ನುವಂಥ ಒಂದು ಸಂಸ್ಥೆ ಸಂಪೂರ್ಣವಾಗಿ ಋಣಾತ್ಮಕವಾದಂಥ ಒಂದು ಸಮೀಕ್ಷೆಯನ್ನು ಕೊಟ್ಟಿದೆ. ಅದು ಹೇಳುತ್ತೆ, ಭಾರತೀಯ ಜನತಾ ಪಾರ್ಟಿ 95ರಿಂದ 110 ಸೀಟುಗಳನ್ನು ಗಳಿಸಿದರೆ ಹೆಚ್ಚು, 100 ಸಂಖ್ಯೆಯನ್ನು ದಾಟೋದೇ ಕಷ್ಟ, ಅದರಲ್ಲಿ ಅತಿ ಹೆಚ್ಚು 110 ಗಳಿಸ್ಬೋದು. ಕ್ಲೀನ್ ಮೆಜಾರಿಟಿ ಟಿ ಎಮ್ ಸಿಗೆ ಬರುತ್ತೆ ಅಂತ ಈ ಪೀಪಲ್ ಪಲ್ಸ್ ಹೇಳಿದೆ. ನಾನು ಹೇಳಿದ ಎಲ್ಲ ಸಮೀಕ್ಷೆಗಳು
ಪ್ರಾಯಶಃ ಸಮೀಕ್ಷೆಗಳು ಭಾರತೀಯ ಜನತಾ ಪಾರ್ಟಿಗೆ ಗೆಲುವು ಅನ್ನುವುದನ್ನು ಖಚಿತಪಡಿಸಿದ್ದಾವೆ. ಇನ್ನು ತಮಿಳುನಾಡಿನ ವಿಚಾರಕ್ಕೆ ಬಂದರೆ, ತಮಿಳುನಾಡಿನಲ್ಲಿ ಪಿ ಮಾರ್ಕ್ ಹೇಳುತ್ತೆ 125ರಿಂದ 145 ಸ್ಥಾನಗಳು ಮತ್ತೆ DMKಗೆ ಬರ್ತವೆ ಅಂತ. ಮತ್ತೆ DMK ಅಧಿಕಾರವನ್ನು ಹಿಡಿಯುತ್ತೆ. ಈ AIADMK ಆಮೇಲೆ ಭಾರತೀಯ ಜನತಾ ಪಾರ್ಟಿ ಇವರೆಲ್ಲ 65ರಿಂದ 85 ಸ್ಥಾನಗಳನ್ನು ಗಳಿಸಿದರೆ ಹೆಚ್ಚು. ಇನ್ನು ಆತೊಬ್ಬ ಜೋಸೆಫ್ ಅಂತ ಇದ್ನಲ್ಲ, ವಿಜಯ್ ಜೋಸೆಫ್ ಅಂತೇಳಿ ಸೂಪರ್ ಸ್ಟಾರ್ ಇದ್ನಲ್ಲ, ಆತನ ಕತೆ ಡಬಲ್ ಡಿಜಿಟಲ್ಲಿದ್ದರೆ ಹೆಚ್ಚು ಅಂತ. 15ರಿಂದ 25 ಸ್ಥಾನಗಳು, ಒಂದಲ್ಲ ಎರಡಲ್ಲ, ಎಲ್ಲ ಸಮೀಕ್ಷೆಗಳು ಕೂಡ ಆತನಿಗೆ 10ರಿಂದ 20 ಸ್ಥಾನಗಳನ್ನು ಮಾಡಿದ್ದಾವೆ. ನಾನು ಮೊದಲೊಂದು ಆಲೋಚನೆ ಮಾಡಿದ್ದೆ, ಏನಂದರೆ ಈತ ಓಟ್ಗಳನ್ನು ಹೊಡಿತಾನೆ, ಗೆಲ್ಲೋದಿಲ್ಲ. ಈತಂದೇನಿದ್ರು 10-20 ಸ್ಥಾನ ತೊಗೋತಾನೆ ಅಂತ ನಾವು ಮುಂಚೆ ಮಾತಾಡಿದ್ವಿ. ಈತ DMK ಓಟ್ಗಳನ್ನು ಹೊಡಿತಾನೆ ಅನ್ನುವಂಥ ನಿರೀಕ್ಷೆ ಇತ್ತು. ಏಕೆಂದರೆ DMK ವಿರುದ್ಧವಾಗಿ ಈತ ಮಾತಾಡ್ತಾ ಇದ್ದ. ಆದರೆ ಈಗ ಬಂದಿರುವಂಥ ಫಲಿತಾಂಶಗಳನ್ನೆಲ್ಲ ನೋಡಿದರೆ DMK ಮತ್ತೆ ಅಧಿಕಾರವನ್ನು ಹಿಡಿಯೋದು ತಮಿಳುನಾಡಲ್ಲಿ ಖಚಿತ ಎನ್ನುವಂಥ ವರ್ತಮಾನಗಳು ಬರ್ತಾ ಇದ್ದಾವೆ. ಇನ್ನು ಕೇರಳಕ್ಕೆ ಸಂಬಂಧಪಟ್ಟ ಹಾಗೆ ಈ ಕಾಂಗ್ರೆಸ್ಸು, ಮುಸ್ಲಿಂ ಲೀಗ್ ಅವ್ರದ್ದು UDF ಇದೆಯಲ್ಲ, ಅದು ಗೆಲುವನ್ನು ಪಡೆಯಬಹುದು ಅನ್ನುವಂಥ ನಿರೀಕ್ಷೆಯನ್ನು ಮಾಡಲಾಗ್ತಾ ಇದೆ. ಅವರ ಲೆಕ್ಕಾಚಾರ ಪ್ರಕಾರ LDF 62ರಿಂದ 69 ಬಂದರೆ UDF 71ರಿಂದ 79ವರೆಗೂ ಬರ್ತವೆ. ಒಂದು 10 ಸೀಟ್ ಆಚೆ ಈಚೆ ಆಗಿ ಕಾಂಗ್ರೆಸ್ಸಿನ ಅಧಿಕಾರ ಬರಬಹುದು ಅನ್ನುವಂಥ ಸಾಧ್ಯತೆ ಇದೆ. ಅಲ್ಲಿ ಕರ್ನಾಟಕನನ್ನು ಮುಖ್ಯಮಂತ್ರಿ ಮಾಡಬೇಕು ಅಂತ ಭಾಳ ದಿವಸದಿಂದ ರಾಹುಲ್ ಗಾಂಧಿ ಇನ್ನಿಲ್ಲದ ಹಾಗೆ ಕನಸಿನಲ್ಲಿಯೂ ಅದನ್ನೇ ನೆನೆಸ್ಕೋತಾರೆ. ಹೆಂಗಾರು ಮಾಡಿ KC ವೇಣುಗೋಪಾಲ್ ಮುಖ್ಯಮಂತ್ರಿ ಮಾಡಬೇಕು ಅಂತ. ಕರ್ನಾಟಕ ಅಂದರೆ ಅವರೇ, ದಮನಕ ಅಂದರೆ ನಮ್ಮ ಜಯರಾಮ್ ರಮೇಶ್. 2 ಸೀಟ್ಗಳಲ್ಲಿ 1 ಸೀಟು ಬಹುಶಃ ಕೇರಳಕ್ಕೆ ಹೋಗತ್ತೆ ಅಂತ ಅನಿಸುತ್ತೆ. 2 ಶನಿಗಳ ಹೆಗಲ ಮೇಲೆ ಕೂತಾಗ, ಅಲ್ಲ ಮೇನ್ ಇರೋದೇ ಶನಿ, ಅದ್ರ ಮೇಲೆ ಯಾವುದು ಕೂತರು ಒಂದೇ, ಒಂದು ಕೂತಾಗ ಒಂದು ಎದ್ದು ಹೋದ್ರೇನು ಬಿಟ್ರೇನು, ಏನಾಗುತ್ತೆ ಕೇರಳದ ಫಲಿತಾಂಶ ನೋಡೋಣ. ನಮಗೆ ಮುಖ್ಯವಾಗಿ ಬೇಕಾಗಿದ್ದು ಪಶ್ಚಿಮ ಬಂಗಾಳ ಮತ್ತು ಆಸಾಮ್ಗಳು. ಯಾಕೆಂದರೆ ಈ ದೇಶದ ಬಗ್ಗೆ ಕಳಕಳಿ ಇರುವಂಥ ಪ್ರತಿಯೊಬ್ಬರೂ ಕೂಡ ಇಂಥ ರಾಜ್ಯಗಳು ಭಾಳ ಸೂಕ್ಷ್ಮವಾದ ರಾಜ್ಯಗಳು, ಇಲ್ಲಿ ಸಂವೇದನಾಶೀಲ ಸರ್ಕಾರ ನಡೆಸಬೇಕು, ದೇಶದ ಪರವಾಗಿರುವಂಥವ್ರು ಸರ್ಕಾರ ನಡೆಸಬೇಕು ಅನ್ನೋ ಒಂದು ಆಶೆ ಇತ್ತು. ಯಾಕೆಂದರೆ ಪ್ರಧಾನಮಂತ್ರಿ ಹೋದರೆ ಶಿಷ್ಟಾಚಾರ ಇಲ್ಲ, ದ್ರೌಪದಿ ಮುರ್ಮು ಅವ್ರು ಬಂದರೆ ಕ್ಯಾರೆ ಅನ್ನೋರ ಗತಿ ಇಲ್ಲ. ಈ ರೀತಿ ಒಂದು ರಾಜ್ಯ ಈ ದೇಶದಲ್ಲಿ ಆಗಿಬಿಟ್ರೆ ಇದು ಯಾವ ಫೆಡರಲಿಸಮು ನನಗೂ ಅರ್ಥ ಆಗ್ತಾ ಇಲ್ಲ. ಅದಕ್ಕೆ ಕೊನೆ ಹಾಡಬೇಕು ಅನ್ನೋದು ನಮ್ಮ ನಿರಂತರವಾದ ಹೋರಾಟ ಆಗಿತ್ತು. ಇಷ್ಟು ದಿವಸ ಗಂಟ್ಲು ಹರ್ಕೊಂಡು ಹೇಳಿದ್ದು ಅದೇ ಕಾರಣಕ್ಕೆ. 4ನೇ ತಾರೀಕಿನ ಫಲಿತಾಂಶ ನಮ್ಮ ಈ ಶ್ರಮ ಏನಿದೆ, ಈ ನಮ್ಮ ಆಶಯ ಏನಿದೆ, ಈ ನಮ್ಮ ಸಂಕಲ್ಪ ಏನಿದೆ, ಅದನ್ನು ಸಾಕ್ಷಾತ್ಕಾರಗೊಳಿಸಿದರೆ ಅದಕ್ಕಿಂತ ಸಾರ್ಥಕ್ಯ ಜೀವನದಲ್ಲಿ ಬೇರೆ ಇನ್ನೇನೂ ಇರಲಿಕ್ಕೆ ಸಾಧ್ಯ ಇಲ್ಲ. ಸಂಚಿಕೆ ಹೇಗನ್ನಿಸ್ತು ದಯವಿಟ್ಟು ತಿಳಿಸಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಧಾರಾಳವಾಗಿ ಉದಾರವಾಗಿ ಸಹಾಯ ಮಾಡಿ. ನಮಸ್ಕಾರ.